ಎಲ್ರಿಗೂ ನಮಸ್ತೆ. ನಾವು ಸಾನಿಯಾ ಹಾಲಿಡೇಸ್ ಕಡೆಯಿಂದ ಈ ಹೊಸ ವರ್ಷದ ಮೊದಲನೇ ವಾರದಲ್ಲೇ ನಾವು ಪೂರಿ ಜಗನ್ನಾಥ್ ಪ್ಯಾಕೇಜ್ನ ಆರ್ಗನೈಸ್ ಮಾಡಿದ್ವಿ. ಇಟ್ಸ್ ಅನ್ 2 ನೈಟ್ 3 ಡೇಸ್ ಪ್ಯಾಕೇಜು. ಇದರಲ್ಲಿ ಭುವನೇಶ್ವರು, ಕೋನಾರ್ಕ್ ಸನ್ ಟೆಂಪಲು, ಲಿಂಗರಾಜ ದೇವಸ್ಥಾನ, ಮುಕ್ತೇಶ್ವರು, ಕೇದಾರ್ ಗೌರಿ, ಹಾಗೆಯೇ ಪೂರಿ ಜಗನ್ನಾಥ್ ಅವ್ರ ದರ್ಶನ, ಸಾಕಿ ಗೋಪಾಲು. ಸೊ ಕೊನೆಯಲ್ಲಿ ನಾವು ಈಗ ಉದಯಗಿರಿ ಖಂಡಗಿರಿಗೆ ಬಂದಿದ್ದೀವಿ. ಸೊ ಈ 3 ದಿನ ನಮ್ಮ ಜೊತೆ ಬಂದಂತಹ ನನ್ನ ಪ್ರಯಾಣಿಕರು ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿ ಮೆಂಬರ್ಗಳು ಅಂತಲೇ ನಾವು ಹೇಳ್ಬೋದು. ಯಾಕಂದರೆ ನಮ್ಮೇಲೆ ಅಷ್ಟು ನಂಬಿಕೆ ಇಟ್ಕೊಂಡು ನಾವು ಯಾವುದೇ ಪ್ಯಾಕೇಜ್ ಮಾಡಿದ್ರೂ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ನಮ್ಮ ಜನ ಬರ್ತಾರೆ ಸಾನಿಯಾ ಹಾಲಿಡೇಸ್ಗೆ ಅಂತಾನೆ. ಸೊ ಬನ್ನಿ ಅವರನ್ನು ಕೇಳೋಣ ಅಂತ ಈ 3 ದಿನ ಅವರ ಈ ಪ್ಯಾಕೇಜ್ ಎಕ್ಸ್ಪೀರಿಯೆನ್ಸು ಹೇಗಿತ್ತು ಅಂತ. ಸರ್ ನಮಸ್ತೆ. ನಮಸ್ತೆ. ಸೊ ನಿಮ್ಮ ಈ 3 ದಿನ ಏನು ನೀವು ಪೂರಿ ಜಗನ್ನಾಥ್ ಟ್ರಿಪ್ ಸಾನಿಯಾ ಹಾಲಿಡೇಸ್ ಜೊತೆ ನೀವು ಬಂದಿದ್ರಿ, ಈ 3 ದಿನ ನಿಮ್ಮ ಪ್ಯಾಕೇಜ್ನ ಅನುಭವ ಸರ್ ಹೇಗಿತ್ತು? ನೋಡಿ, ನಾವು ಹಿಂದೆ ಸುಮಾರು ಒಂದು 2 ವರ್ಷದಿಂದಲೇ ನಮಗೆ ಸಾನಿಯಾ ಅವರು ಹಾಲಿಡೇಸ್ ಅವರು ತುಂಬ ಪರಿಚಯಸ್ಥರು. ಅವ್ರು ಸಾದಿಕ್ ಅವರು. ನಾನು ಹಿಂದೆ ನಮ್ಮ ಕೆಲವು ಫ್ರೆಂಡ್ಸ್ನ ಕಳಿಸಿದ್ದೆ. ಅವ್ರು ತುಂಬ ಚೆನ್ನಾಗಿ ಅವ್ರನ್ನ ಶಿರ್ಡಿ ಸಾಯಿಬಾಬಾ ಕರ್ಕೊಂಡ್ಬಂದಿದ್ರು. ಆ ಅನುಭವದ ಮೇಲೆ ನಾನೀಗ ನಮ್ಮ ಸ್ನೇಹಿತರು ಕೇಳ್ತು ಅಂತ ಹೇಳಿದೆ, ಪೂರಿ ಜಗನ್ನಾಥದ್ದು ಪ್ಯಾಕೇಜ್ ಮಾಡಿದ್ದಾರೆ, ಬಾ ಹೋಗೋಣ, ಇವರು ತುಂಬ ಚೆನ್ನಾಗಿ ಮಾಡ್ತಾರೆ ಎಲ್ಲ ಥರದಲ್ಲಿ ಅಂತ. ಅದ್ರ ಮೇಲೆ ನಾವು ಬುಕ್ ಮಾಡಿ ಬಂದ್ವಿ. ಯಾವ ಥರ ಅಂದರೆ ಅದು ಮನೆ ಮಕ್ಕಳ ಥರ ಅವರು ನಡೆಸ್ಕೊಂಡು ಅವ್ರನ್ನ ಪ್ರತಿಯೊಂದು ಸ್ಟೇಜಲ್ಲೂ ನಮ್ಮನ್ನು ನಿಮಗೆ ಏನು ಊಟದ ಬಗ್ಗೆ ಆಗಲಿ, ಒಂದು ಇದ್ರ ಬಗ್ಗೆ ಆಗಲಿ, ಯಾವ್ಯಾವ ಥರ ಯಾಕೆ ಗೈಡ್ ಮಾಡಬೇಕು, ಸ್ಟೆಪ್ಪು ಪ್ರತಿ ಸ್ಟೆಪ್ಪಲ್ಲೂ ನಮಗೆ ಗೈಡ್ ಮಾಡ್ತಾರೆ. ಆ ಥರ ಅವರು ನಡ್ಕೊಂಡ್ಬಂದರು. ತುಂಬ ಚೆನ್ನಾಗಿ ಮಾಡಿದರು. ಊಟನೇ ಆಗಲಿ, ಒಂದು ದರ್ಶನಕ್ಕೆ ಆಗಲಿ, ಒಂದು ಟ್ರಾನ್ಸ್ಪೋರ್ಟೇಷನ್ನೇ ಆಗಲಿ, ಎಲ್ಲ ಥರ. ಹೋಟ್ಲಂತೂ ಸೂಪರು, ಫುಡ್ಡು ಸೂಪರು, ಎಲ್ಲ ಥರ ಚೆನ್ನಾಗಿ ಮಾಡಿದರು. ಏನು ಮುಗೀತಾ ಇದೆ, ರಾತ್ರಿ ನಾವು ಫ್ಲೈಟ್ ಹತ್ತೀವಿ ಅವ್ರ ಜೊತೆಯಲ್ಲಿ. ನೆಕ್ಸ್ಟು ಅವರು ಮತ್ತೆ ಯಾವುದು ಮಾಡ್ತಾರೆ ನೋಡಿಕೊಂಡು ನಾವು ಮತ್ತೆ ಅಂತೂ ಗ್ಯಾರಂಟಿ ಬರ್ತೀವಿ. ನಾವು ಫ್ರೆಂಡ್ಸ್ಗೂ ತುಂಬ ಜನಕ್ಕೆ ಹೇಳ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಅನುಭವ ಸರ್? ನಮಸ್ಕಾರ, ನನ್ನ ಹೆಸರು ಚನ್ನಕೇಶವ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಬಳ್ಳಾಪುರ. ನಾನು ಫಸ್ಟ್ ಟೈಮ್ ಸಾನಿಯಾ ಟ್ರಾವೆಲ್ಸಲ್ಲಿ ಪ್ಯಾಕೇಜಲ್ಲಿ ಟ್ರಿಪ್ ಬಂದಿದ್ದು. ದುಬೈಗೆಲ್ಲ ಬೇರೆ ಕಡೆ ಎಲ್ಲ ಹೋಗಿದ್ದೆ, ಬಟ್ ಇವರು ತುಂಬ ಪರ್ಸ್ನಲ್ಲಾಗಿ ಅವರೇ ಜೊತೆಯಲ್ಲಿ ಬಂದು ಒಬ್ಬ ಗೈಡಾಗಿ, ಒಬ್ಬ ಗುರುಗಳಾಗಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆಮೇಲೆ ದರ್ಶನದ ಬಗ್ಗೆ ಆಗಲಿ, ಇಲ್ಲಿ ಯಾವ ಥರ ನಡ್ಕೊತಾರೆ, ಜನ ಯಾವ ಥರ ಇರ್ತಾರೆ, ಅದನ್ನು ನೀವು ಯಾವ ಥರ ಫಸ್ಟೇ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಅಲ್ಲಿನ ಪರಿಸ್ಥಿತಿ ನೋಡಿಕೊಂಡು ಅನುಗುಣವಾಗಿ ನೀವು ಯಾವ ಥರ ಇರಬೇಕು ಅನ್ನೋದು ಕೂಡ ಅವ್ರು ಹೇಳ್ತಾರೆ. ತುಂಬಾ ಒಂದು ಟ್ರಿಪ್ ಚೆನ್ನಾಗಿ ಮಾಡಿದ್ದಾರೆ. ಊಟದ ವ್ಯವಸ್ಥೆ ಅಂತೂ ತುಂಬ ಚೆನ್ನಾಗಿದೆ. ಹೋಟೆಲ್ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ. ಎಲ್ಲ ಥರ ವ್ಯವಸ್ಥೆನೂ ಚೆನ್ನಾಗಿ ಮಾಡಿದ್ದಾರೆ. ನೆಕ್ಸ್ಟ್ ಇವ್ರ ಜೊತೆ ನಾವು ಬರಬೇಕು ಅಂತ ಇಷ್ಟಪಟ್ಟಿದ್ದೀರಿ. ನೆಕ್ಸ್ಟು ದುಬೈ ಟ್ರಿಪ್ ಇದೆ ಅಂತ ಹೇಳಿದ್ದಾರೆ. ಆದಷ್ಟು ನೋಡೋಣ, ನಮ್ಮ ಫ್ಯಾಮಿಲಿಯಲ್ಲಿ ಯಾರನ್ನ ಇಬ್ಬರನ್ನ ಕಳ್ಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾದಿಕ್ ಅವ್ರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಈ 3 ದಿನ ಪೂರಿ ಪ್ಯಾಕೇಜ್ನ ಅನುಭವ ಮೇಡಮ್ ಹೇಗಿತ್ತು ಮೇಡಮ್? ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಥಿಂಗ್ ಸಾನಿಯಾ ಹಾಲಿಡೇಸ್ ಬಗ್ಗೆ ಹೇಳಬೇಕು ಅಂದರೆ, ಅಂಟಿಲ್ ಯಾರಾದರೂ ಪರ್ಸ್ನಲ್ ಆಗಿ ಅಲ್ಲಿ ಟ್ರಾವೆಲ್ ಮಾಡಿದ್ರೆ ಮಾತ್ರ ದೇ ನೋ ದ ಎಕ್ಸ್ಪೀರಿಯನ್ಸ್ ಆಫ್ ಸಾನಿಯಾ ಟ್ರಾವೆಲ್ಸ್. ಸೊ ಈ 3 ದಿನ ವಿ ಹ್ಯಾವ್ ಎಂಜಾಯ್ಡ್ ಎ ಲಾಟ್. ಇದರಲ್ಲಿ ಸಾದಿಕ್ ಅವ್ರ ಬಗ್ಗೆ ಹೇಳಬೇಕಾಗುತ್ತೆ, ದ ವೇ ಈ ಕಂಡಕ್ಟ್ ಯಾವುದೇ ಹಾಲಿಡೇಸ್ ಆಗಲಿ, ಯಾವುದೇ ಟ್ರಿಪ್ ಆಗಲಿ, ಅದು ಆರ್ಗನೈಸ್ ಮಾಡೋ ಮೆಥಡ್ ಆಗಲಿ, ಫುಡ್ ಆಗಲಿ, ಕೇರಿಂಗ್ ಆಫ್ ದಿ ಎಲ್ಡರ್ಸ್ ಆಗಲಿ, ಯಾರೇ ಆಗಲಿ, ಈಸ್ ಪರ್ಸ್ನಲಿ ಈಸ್ ಟೇಕಿಂಗ್ ಆನ್ ಇಂಟ್ರೆಸ್ಟ್. ಇದು ಹೇಳಬೇಕು ಅಂದರೆ ನೀವೆಲ್ಲರೂ ಪರ್ಸ್ನಲ್ ಆಗಿ ಬಂದು ಟ್ರೈ ಮಾಡಿ. ದೆನ್ ಯು ನೋ ವಾಟ್ ಈಸ್ ಸಾನಿಯಾ ಹಾಲಿಡೇಸ್ ಆ್ಯಂಡ್ ವಾಟ್ ಈಸ್ ಸಾದಿಕ್. ಸೊ ಐ ಆಲ್ ರಿಕ್ವೆಸ್ಟ್ ಎವ್ರಿಬಡಿ, ಪ್ಲೀಸ್ ಟ್ರೈ once again with this Sadia. Thank you so much. Thank you madam, thank you sir. आपका ये पूरी पैकेज एक्सपीरियंस कैसा था सर? The package was very nice and I like it myself. And the entire group I think liked it. ഈ ഗ്രൂപ്പ് നല്ലതായിരുന്നു, വളരെ നല്ലതായിരുന്നു. എല്ലാവർക്കും ഇതിലേക്ക് സ്വാഗതം. മതിയാ? You want further? ನೋ ಸರ್, ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. ಸೊ ನೀವೇನು ನಮಗೇನು ಹೊಸಬ್ರೇನಲ್ಲ. ಸೊ ಇದ್ರ ಜೊತೆ ನಮ್ಮ ಜೊತೆ ನೀವು ಸುಮಾರು ಟ್ರಿಪ್ಗಳು ಬಂದಿದ್ದೀರಾ. ಸೊ ಈ ನಿಮ್ಮ ಪೂರಿ ಪ್ಯಾಕೇಜ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ತುಂಬ ಚೆನ್ನಾಗಿ ಕರ್ಕೊಂಡ್ಬರ್ತಾರೆ ನಮ್ಮ ಸರ್. ಅದರಿಂದ ನಮಗೇನು ಪ್ರಾಬ್ಲಮ್ ಇಲ್ಲ, ಯಾವುದಿಲ್ಲ, ತುಂಬ ಚೆನ್ನಾಗಿ ಇದಿರುತ್ತೆ. ಎಲ್ಲನೂ ಯಾವುದ್ರಲ್ಲೂ ಮೋಸ ಇಲ್ಲ, ಏನು ತೊಂದರೆ ಇಲ್ಲದಾಗೆ ಆರಾಮಾಗಿ ಕರ್ಕೊಂಡ್ಬರ್ತಾರೆ. ಮತ್ತು ಊಟದ್ದಾಗಲಿ ಯಾವುದೇ ಆಗಲಿ ಏನು ತೊಂದರೆ ಇಲ್ಲದಾಗೆ ಯಾವಾಗಲೂ ಅಷ್ಟು ಇನ್ನೂ ಬರಬೇಕು ಅನ್ಸುತ್ತೆ ಹೊರತು ಇರೋ ತನಕ ಯಾವಾಗಲೂ ಬರ್ತಾನೇ ಇರಬೇಕು. ಮೇನ್ ಇಂಪಾರ್ಟೆಂಟ್ ಎಲ್ಲರಿಗೂ ಥ್ಯಾಂಕ್ಸ್, ಎಲ್ಲರೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಮರ್ ಸರ್ ನಮಸ್ತೆ. ನಮಸ್ತೆ ಸರ್. ಸೊ ನಿಮ್ಮ ಈ ಪೂರಿ ಅನುಭವ ಹೇಗಿತ್ತು ಸರ್? ಸಾಯಿ
ಅನುಭವ ಅಂತ ಹೇಳೋಕ್ಕೆ ಆಗಲ್ಲ, ತುಂಬ ಚೆನ್ನಾಗಿತ್ತು. ಯಾಕಂದ್ರೆ ನಮಗೆ ನಿಮ್ಮದು ಎಷ್ಟೊಂದು ಸಲ ಮೊದಲೇ ಸಲ ಅಂತೂ ಅಲ್ವೇ ಅಲ್ಲ, ಸುಮಾರು ಸಲ ಬಂದಿದ್ದೀವಿ ನಿಮ್ಮ ಜೊತೆ, ಇನ್ನು ಕಂಟಿನ್ಯೂ ಮಾಡ್ತೀವಿ. ಯಾವುದೇ ಯಾವುದೇ ಒಂದು ಪ್ಯಾಕೇಜ್ ಏನೋ ಹೋಗ್ಬೇಕು ಅಂತ ಇದ್ರು ನಿಮಗೆ ಹೇಳೋದು ನಾವು ಗ್ಯಾರಂಟಿ. ನಾನು ನಮ್ಮ ತಾಯಿ ಆಗಿರ್ಬೋದು, ಇಲ್ಲ ನಮ್ಮ ಫ್ರೆಂಡ್ಸ್ ಕೂಡ ಹೇಳಿದ್ದೀನಿ, ಅವರು ಬರ್ತಾರೆ. ಇನ್ನು ಮಧ್ಯ ನಾನು ಹೇಳ್ತಾನೂ ಇದ್ದೀನಿ, ಏನೇ ಅದು ನಿಮ್ಮನ್ನು ನಾನು ಬಿಡೋದಾಗಿ ಪ್ಯಾಕೇಜ್ ಏನಿದೆ ನಿಮಗೆ ಸರ್. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ ಅಮ್ಮ, ನಿಮ್ಮ ಅನುಭವ ಹೇಗಿತ್ತು ಅಮ್ಮ? ತುಂಬ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಕರ್ಕೊಂಡು ದೇವ್ರ ದರ್ಶನ ಮಾಡಿಸಿದ್ರಿ. ನಾವಂತೂ ಒಬ್ಬೊಬ್ಬರೇ ಬಂದರೆ ಆಗೋದಿಲ್ಲ, ನಮ್ಮಂಥ ವಯಸ್ಸಾದನ್ನು ಕರ್ಕೊಂಡ್ಬಂದು ದರ್ಶನ ಮಾಡಿಸಿದ್ದೀರಾ, ನಿಮ್ಗೆ ಪುಣ್ಯವಾಗಲಿ. ತುಂಬ ಚೆನ್ನಾಗಿ ಮಾಡಿ, ಇದೇ ವಯಸ್ಸಾದನ್ನು ಕರ್ಕೊಂಡೋಗಿ ಒಳ್ಳೇದು ಮಾಡಿ. ದುಬೈಯಲ್ಲಿ ಮೊನ್ನೆ ಯಾರು ಹ್ಯಾಂಡಿಕ್ಯಾಪ್ ಕರ್ಕೊಂಡೋಗಿ ಬಂದು ತುಂಬ ಇದಾಯ್ತು. ನಮಗೆ ಎಷ್ಟೋ ಜನ ತೋರಿಸಿದ್ದಾರೆ, ತುಂಬ ಚೆನ್ನಾಗಿತ್ತು, ಒಳ್ಳೇದಾಗ್ತದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್, ಹೇಗಿತ್ತು ನಿಮ್ಮ ಅನುಭವ? ಸರ್ ತುಂಬ ಚೆನ್ನಾಗಿದೆ ಸರ್, ಟ್ರಾವೆಲ್ಸಲ್ಲಿ ಬರೋದು ನನಗೆ ಹೋಮ್ಲಿನೆಸ್ ಫೀಲ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ನಿಮ್ಮನ್ನ ನಿಮ್ಮ ಫ್ಯಾಮ್ಲಿನ ದೇವ್ರು ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು. ಇನ್ನಿಷ್ಟೇ ಇನ್ನೇನು ಹೇಳೋಕ್ಕಾಗಲ್ಲ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. मीन्स मुझे बहुत अच्छा लगा, वो भगवान का भी वो सबका को नमस्कार करने के लिए मिला. और वो इसमें ഇതിനകത്ത് എല്ലാവരും ഇനിയും വന്ന് പങ്കുചേരാൻ ആഗ്രഹിക്കുന്നു. എല്ലാവരോടും കൂടുതൽ ഇതായിട്ട് വരാനായിട്ട് ಆಗ್ರಹಿക്കുന്നു ಇನಿയും. ಓಕೆ, ಥ್ಯಾಂಕ್ ಯು ಮೇಡಮ್. ನಮಸ್ತೆ, ನಿಮ್ಮ ಈ ಪೂರಿ ಜಗನ್ನಾಥನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮೇಡಮ್? ತುಂಬ ಚೆನ್ನಾಗಿತ್ತು. ನೀವು ತುಂಬ ರೆಸ್ಪಾನ್ಸಿಬಲ್ ಆಗಿ ದರ್ಶನ ಎಂದಿದ್ರು ಎಲ್ಲ ಕರೆಕ್ಟಾಗಿ ಆನ್ ಟೈಮ್ ಎಲ್ಲ ಕರೆಕ್ಟಾಗಿ ತೋರಿಸಿದ್ರಿ. ಇದು ಸೆಕೆಂಡ್ ಟೈಮು ಆ್ಯಂಡ್ ಬೆಸ್ಟ್ ವಿಶಸ್ ಫಾರ್ ಸಾನಿಯಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಲಾವಣ್ಯ ಮೇಡಮ್. ಸೊ ನೀವೇನು ನಮಗೆ ಹೊಸಬ್ರಲ್ಲ, ನಮ್ಮ ಒಡ ಹುಟ್ಟಿದವ್ರು ಇಲ್ಲ ಅಂದ್ರೂ, ಒಂದೇ ರಕ್ತ ಹಂಚ್ಕೊಂಡು ಹುಟ್ಟಿಲ್ಲ ಅಂದ್ರೂ ಒಂಥರ ನೀವು ನನಗೆ ಸ್ವಂತ ತಂಗಿ ಥರ ಅಂತಲೇ ಹೇಳ್ಬೋದು. ಒಂದು ಟ್ರಿಪ್ಪಲ್ಲಿ ಬಂದ್ರಿ, ಎಷ್ಟು ಆತ್ಮೀಯರಾದ್ರಿ ಅಂದರೆ ಒಂಥರ ಒಡ ಹುಟ್ಟಿದವ್ರ ಥರ ಆಗ್ಬಿಟ್ಟಿದ್ದೀವಿ. ಸೊ ಈ ಟ್ರಿಪ್ಪಲ್ಲೂ ನಮ್ಮ ಮೇಲೆ ಅಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡು ನೀವು ಪೂರಿ ಜಗನ್ನಾಥಕ್ಕೆ ಬಂದ್ರಿ. ನೀವು ಬಂದ್ರಿ, ನಿಮ್ಮ ಫ್ರೆಂಡು, ಅಮ್ಮ, ಬ್ರದರ್ ಎಲ್ಲರೂ ಕರ್ಕೊಂಡು ಬಂದ್ರಿ. ಸೊ ಈ ಪೂರಿ ಜಗನ್ನಾಥನ ಅನುಭವ ಹೇಗಿತ್ತು ಮೇಡಮ್? ಎವ್ರಿ ಟೈಮ್ ಎಕ್ಸ್ಪೆಕ್ಟೇಷನ್ಸ್ನ ಮೀಟ್ ಮಾಡೋದ್ರಲ್ಲಿ ಸಾನಿಯಾ ಟ್ರಾವೆಲ್ಸ್ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ. ಪ್ಯಾಕೇಜ್ ಆಗಲಿ ಅಥವಾ ಸಿಂಗಲ್ ಆಗಿ ಬರೋ ಲೇಡೀಸ್ ಆಗಲಿ, ಫ್ಯಾಮಿಲಿ ಜೊತೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತೂ. ನನ್ನ ಫ್ರೆಂಡ್ನ ಕರ್ಕೊಂಬಂದೆ, ಅಮ್ಮನ ಕರ್ಕೊಂಬಂದೆ, ಈ ಸರಿ ನನ್ನ ತಮ್ಮನ ಕರ್ಕೊಂಬಂದಿದ್ದೀನಿ. ಇನ್ನು ಮುಂದೆ ಇದೇ ಥರ ತುಂಬ ಜನನ ಆದಷ್ಟು ಕರ್ಕೊಂಬರ್ತೀನಿ. ಬಿಕಾಸ್ ಇಟ್ಸ್ ಒನ್ ಆಫ್ ದ ಬೆಸ್ಟ್ ಪ್ಯಾಕೇಜಸ್ ಐವ್ ಎವರ್ ಸೀನ್. ಬೆಸ್ಟ್ ವಿಶಸ್ ಟು ಸಾನಿಯಾ ಟ್ರಾವೆಲ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಸರ್, ನೀವು ಕ್ವಶನ್ ಕೇಳಂಗೆ ಇಲ್ಲ, ನಾನೇ ಆನ್ಸರ್ ಮಾಡ್ತೀನಿ. ಓಕೆ ಸರ್, ತುಂಬ ಚೆನ್ನಾಗಿತ್ತು. 3 days ಹೋಗಿದ್ದೆ ಗೊತ್ತಾಗಿಲ್ಲ. ಮತ್ತು ನಿಮ್ಮ ಜೊತೆಗೆ ನಾವು ಧೈರ್ಯವಾಗಿ ಮಕ್ಕಳನ್ನೇ ಆಗಲಿ ವಯಸ್ಸಾದವ್ರನ್ನಾಗಲಿ ಧೈರ್ಯವಾಗಿ ಕರ್ಸ್ಬೋದು. ಕ್ಲೀನಾಗಿ ಕರ್ಕೊಂಡೋಗಿ ಕರ್ಕೊಂಡ್ಬರ್ತೀರಾ. ಫುಡ್ಡು ಚೆನ್ನಾಗಿದೆ, ಮತ್ತು ವಯಸ್ಸಾದವ್ರಿಗೆ ಹೆಂಗೆ ಫುಡ್ ಕೊಡಬೇಕು ಎಲ್ಲ ಚೆನ್ನಾಗಿದೆ. ಅರೇಂಜ್ಮೆಂಟ್ ತುಂಬ ಇಷ್ಟ ಆಯಿತು ಸರ್. ನಿಮ್ಮ ಜೊತೆಗೆ ಫಾರಿನ್ ಟೂರ್ ಹೊಡೆಯೋಣ ಅಂತ ಇದ್ದೀವಿ. ನೀವು ಅದಕ್ಕೆಲ್ಲ ಕರೆಕ್ಟಾಗಿ ಕರ್ಕೊಂಡು ಹೋಗೋದಕ್ಕೆ ನೀವು ಕರೆಕ್ಟಾಗಿದ್ದೀರಾ ಅಂತ ನಮ್ಗೆ ಗೊತ್ತಾಗೋಗಿದೆ. ಬರ್ತೀವಿ ಸರ್ ನೆಕ್ಸ್ಟ್. ಶೋರ್ ಮೇಡಮ್, ಶೋರ್. ಥ್ಯಾಂಕ್ ಯು ಸರ್. ನಿಮ್ಮ ಅನುಭವ ಹೇಗಿತ್ತು ಸರ್? ಸೊ ಸಾನಿಯಾ ಟ್ರಾವೆಲ್ಸಲ್ಲಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಿಮಗೆ ರೂಮ್ಸ್ ಆಗಲಿ ವಾಶ್ರೂಮ್ಸ್ ಆಗಲಿ ಎಲ್ಲ ಕ್ಲೀನಾಗಿದೆ. ಫುಡ್ಸು ಅಷ್ಟೇ ನಿಮಗೆ ತುಂಬ ಸೆಲೆಕ್ಟ್ ಮಾಡಿ ಕೊಡ್ತಾರೆ. ಸೊ ನಿಮಗೆ ಫುಡ್ಡಲ್ಲಿ ಏನು ಕಂಟ್ರೋಲ್ ಮಾಡಲ್ಲ. ನಿಮ್ಮ ಮನೆಗೆ ಹೆಂಗೆ ಸೆಟ್ ಆಗುತ್ತೋ ಅದೇ ಥರ ಇಲ್ಲಿ ಫುಡ್ಡು ಸಿಗುತ್ತೆ. ಪ್ಲಸ್ ನಿಮಗೆ ವಾಟ್ರು ಅಷ್ಟೇ, ನಿಮಗೆ ಬಿಸ್ಲರಿ ವಾಟ್ರೇ ಕೊಡ್ತಾರೆ. ಸೊ ನೀವು ಪರ್ಚೇಸ್ ಮಾಡಬೇಕು ಅಂತೇನಿಲ್ಲ, ಬಟ್ ನಿಮ್ಗೆ ಯಾವಾಗ ನೀರು ಕಡಿಮೆ ಆಗುತ್ತೋ ಸರ್ ಅವ್ರು ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಸೊ ನಿಮಗೂ ವಾಟ್ರಲ್ಲಿ ಏನು ಪ್ರಾಬ್ಲಮ್ಸ್ ಇಲ್ಲ. ಒಂದೊಂದು ಲೊಕೇಶನ್ ಅವ್ರು ಸೆಲೆಕ್ಟ್ ಮಾಡಿ ಪರ್ಸ್ನಲಾಗಿ ನೋಡಿ ಆಮೇಲೆ ಈ ಟ್ರಿಪ್ಸ್ನ ಅರೇಂಜ್ ಮಾಡ್ತಾರೆ. ಸೊ ನಮ್ಗೆ ತುಂಬ ಒಂಥರ ಫ್ರೀಡಮು ಇರುತ್ತೆ. ನಿಮಗೆ ಶಾಪಿಂಗು ಅಷ್ಟೇ, ನಿಮಗೆ ಕಂಟ್ರೋಲ್ ಮಾಡಲ್ಲ. ಸೊ ನಿಮ್ಗೆ ಅಡಿಕ್ವೇಟ್ ಟೈಮು ಕೊಡ್ತಾರೆ. ಸೊ ನೀವು ಆರಾಮಾಗಿ ನೋಡಿಕೊಂಡು ಏನೇನು ಬೇಕೋ ಎಲ್ಲ ಪರ್ಚೇಸ್ ಮಾಡ್ಬೋದು. ಸೊ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ಯಾಕೇಜಸ್ ದಟ್ ಐವ್ ಸೀನ್. ಸೊ ಅಕಸ್ಮಾತ್ ಮುಂದಕ್ಕೆ ಏನಾದರೂ ಬೇರೆ ಟ್ರಿಪ್ಸ್ ಇದ್ದರೆ ನಾನು ಬಂದೇ ಬರ್ತೀನಿ. ಥ್ಯಾಂಕ್ ಯು ಸರ್. ಮೇಡಮ್ ನಮಸ್ತೆ. ನಮಸ್ತೆ. ಸೊ ಸಾನಿಯಾ ಹಾಲಿಡೇಸಿಂದ ಏನು ನಾವು ಪೂರಿ ಜಗನ್ನಾಥ್ ಜನವರಿ 3ನೇ ತಾರೀಕು ಆರ್ಗನೈಸ್ ಮಾಡಿದ್ವಿ. ಸೊ ಇವತ್ತು ಕೊನೆಯ ದಿನ. ಈ 3 ದಿನ ನಿಮ್ಮ ಪ್ಯಾಕೇಜ್ ಎಕ್ಸ್ಪೀರಿಯನ್ಸು ಹೇಗಿತ್ತು ಮೇಡಮ್? ಓಕೆ ಸರ್, ನಮಸ್ತೆ. ಫಸ್ಟ್ ಆಫ್ ಆಲ್ ನನ್ನ ಹೆಸರು ಕುಮಾರಿ ಮೇಘನಾಥ್ ಅಂತ ಅಂದ್ಬಿಟ್ಟು. ಆ್ಯಕ್ಚುಲಿ ಸಾನಿಯಾ ಹಾಲಿಡೇಸ್ ಇದೇನು ಹೊಸದಲ್ಲ ನನಗೆ. ಆ್ಯಕ್ಚುಲಿ ದಿಸ್ ಇಸ್ 3rd ಟೈಮ್ ನಾನು ಬರ್ತಾ ಇರೋದು. ಫಸ್ಟು ನಾನು ಶಿರ್ಡಿಗೆ ಬಂದಿದ್ದೆ ನಿಮ್ಮ ಜೊತೆ.
ಹಾಗೆಯೇ 2ನೇ ಸರಿ ನಾನು ಕಾಶಿ ಯಾತ್ರೆ ಕೂಡ ಮುಗಿಸಿದ್ದೆ, ನಾನು ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಕಸಿನ್ಸ್ ಎಲ್ಲ ಬಂದು. ಇದು 3rd ಟೈಮ್ ನಿಮ್ಮ ಜೊತೆ ನಾನು ಈ ಒಂದು ಟ್ರಿಪ್ಪಿಗೆ ಬಂದಿದ್ದು. ಬಟ್ ತುಂಬ ಸೂಪರ್ ಆಗಿದೆ ಸರ್. ನಾನು ಫಸ್ಟ್ ಟೈಮ್ ಬಂದಾಗಲೇ ಹೇಳ್ತಾ ಇದ್ದೆ, ನನ್ನ ಕೊಲೀಗ್ಸ್ಗೆಲ್ಲ ಹೇಳ್ತೀನಿ ನಿಮ್ಮ ಬಗ್ಗೆ. ನಾನು ತುಂಬ ಪಬ್ಲಿಸಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಅವ್ರಿಗೆಲ್ಲ ರೆಫರ್ ಮಾಡ್ತೀನಿ, ಕರ್ಕೊಂಡು ಬರ್ತೀನಿ ಅಂತ ಫಸ್ಟ್ ಟೈಮ್ ನಾನು ಹೇಳಿದ್ದೆ. ಹಾಗೆಯೇ ಇವತ್ತು ನಾನು ನನ್ನ 8 ಕೊಲೀಗ್ಸ್ ಜೊತೆ ನಾನು ಇಲ್ಲಿ ಬಂದಿದ್ದೀನಿ. ಸೂಪರ್ಸ್ ಆಗಿತ್ತು, ಎಲ್ಲರೂ ಎಂಜಾಯ್ ಮಾಡಿದ್ವಿ. ಅದರಲ್ಲೂ ನಮ್ಮ ಜಗನ್ನಾಥನ ದರ್ಶನವನ್ನು ಸೂಪರಾಗಿ ಕೊಡ್ಸಿದ್ರಿ ಸರ್. ಅದು ನನ್ನ ಡ್ರೀಮ್ ಆಗಿತ್ತು. ಫಸ್ಟು ನಾನು ಜಗನ್ನಾಥನ ದರ್ಶನ ಮಾಡಲೇಬೇಕು ಅಂತ. ಈಗ ನನ್ನ ಡ್ರೀಮ್ ಫುಲ್ಫಿಲ್ ಆಗಿದೆ ಅಂತ ನಾನು ನಿಮ್ಮ ಮೂಲಕ ಅಂದ್ಕೊಳ್ತೀನಿ. ಹಾಗೆಯೇ ಕೋನಾರ್ಕ್ ಟೆಂಪಲ್ ಆಗಲಿ, ನೀವು ಏನೇನು ಹೇಳಿದ್ರಿ ಸರ್ ಕವರ್ ಮಾಡ್ತೀನಿ ಅಂತ, ಆ ಪ್ಲೇಸಸ್ ಎಲ್ಲ ಸೂಪರಾಗಿ ನೋಡ್ಸಿದ್ರಿ. ಸ್ಟೇ ಆಗಿರ್ಬೋದು, ನಿಮ್ಮ ಹಾಸ್ಪಿಟಾಲಿಟಿ ಸೂಪರ್ ಆಗಿತ್ತು ಸರ್. ಇದೇ ಥರ ನೀವು ನಮಗೆ ಇಷ್ಟು ಹಾಸ್ಪಿಟಾಲಿಟಿನ ಕೊಟ್ಟಿದ್ದೀರಿ. ನಿಮಗೂ ನಿಮ್ಮ ಟ್ರಾವೆಲ್ಸ್ಗೂ ಇದೇ ಥರ ಇನ್ನು ಮುಂದೆ ಇನ್ನೂ ಹೆಚ್ಚು ಯಶಸ್ಸಾಗಲಿ. ನಾವು ನಿಮ್ಮ ಜೊತೆ ಇನ್ನೂ ಇಂಟರ್ನ್ಯಾಷನಲ್ ಟೂರ್ಸ್ ಎಲ್ಲ ಮಾಡೋಣ ಅಂತ ಇಷ್ಟ ಆಗಿದೆ, ನಾವೆಲ್ಲ ಹೇಳ್ಕೊಳ್ತಾ ಇರ್ತೀವಿ. ಸೊ ಸೂಪರ್ ಸರ್, ಹ್ಯಾಪಿ ಸರ್, ಆಲ್ ದಿ ಬೆಸ್ಟ್ ಸರ್. ನಿಮಗೂ ಕೂಡ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಹೇಳಿ ಮೇಡಮ್, ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ನಮಸ್ತೆ. ಮೊದಲಿಗೆ ನನಗೆ ಇದ್ರ ಐಡಿಯಾನೇ ಇರಲಿಲ್ಲ. ನನ್ನ ಕೊಲೀಗ್ಸ್ ಹೇಳಿದ್ರು ನಿಮ್ಮ ಒಂದು ಸಾನಿಯಾ ಟ್ರಾವೆಲ್ಸ್ ಎಕ್ಸ್ಪೀರಿಯನ್ಸು, ನಾವು ಒಂದಲ್ಲ ಒಂದಿನ ಸಾದಿಕ್ ಸರ್ನ ಮೀಟ್ ಮಾಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಹಾಗೇ ಆಯಿತು. ಮತ್ತು ಟ್ರಾವೆಲ್ಸ್ ಬಗ್ಗೆ ಹೇಳೋಂಗೆ ಇಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸ್ ಗುಡ್ ಎಕ್ಸ್ಪೀರಿಯನ್ಸ್. ಊಟ ಆಗಿರ್ಬೋದು, ಒಂದು ಅಕಾಮಿಡೇಷನ್ ಆಗಿರ್ಬೋದು, ನಮ್ಮನ್ನ ಟ್ರೀಟ್ ಮಾಡೋದಾಗಿರ್ಬೋದು, ಎಲ್ಲ ಸೂಪರ್ ಆಗಿತ್ತು. ಅದರಲ್ಲೂ ಸಾದಿಕ್ ಒಂದು ಹಾಡು ಹೇಳಿದ್ರು, ಅದು ಇವಾಗಲೂ ನಂಗೆ ತುಂಬ ಹಾರ್ಟ್ ಟಚಿಂಗಲ್ಲಿದೆ. ಹಾಡು ಸೂಪರ್ ಆಗಿತ್ತು. ಮತ್ತು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗ್ತಿರಲ್ಲ, ಮೇಯ್ನ್ ಅದು ತುಂಬ ಚೆನ್ನಾಗಿತ್ತು. ಅಯ್ಯೋ ಹೇಗಿರುತ್ತೋ ಏನೋ ಕುಮಾರಿ ಹೇಳ್ಬಿಟ್ರು ಬಂದ್ಬಿಟ್ಟಿದ್ದೀವಿ ಅಂದ್ಕೊಂಡಿದ್ವಿ. ಆದರೆ ಈ ಅನುಭವ ಇದೆಯಲ್ಲ, ಸಾನಿಯಾ ಟ್ರಾವೆಲ್ಸ್ ಇಸ್ ಸೂಪರ್. ಅದ್ರ ಇನ್ನೊಂದು ಮಾತೇ ಇಲ್ಲ ಅದ್ರ ಬಗ್ಗೆ. ಚೆನ್ನಾಗಾಯಿತು. ಮತ್ತು ಏನೇ ಹೇಳಿದ್ದೀರೋ ಅದೆಲ್ಲ ಟೈಮ್ ಟು ಟೈಮ್ ನಮ್ಮನ್ನ ಕರ್ಕೊಂಡು ಹೋಗಿದ್ದೀರಾ. ಆಮೇಲೆ ಹೇಗೆ ನಮ್ಮನ್ನ ಒಂದು ಹುರಿದುಂಬಿಸ್ತಿದ್ರಲ್ಲ, ಅದು ಸೂಪರಾಗಿತ್ತು. ಹಾಗೆ ನಾವಂತೂ ಇಲ್ಲೊಂದು ಫುಲ್ ಎಂಜಾಯ್ ಅಂದರೆ ನಾವು ಕೊಲೀಗ್ಸ್ ಎಲ್ಲ ಬಂದಿರೋದು ಮೊದಲಿಗೇನೆ. ಅದರಲ್ಲೂ ಹೇಗೆ ಅಂದರೆ ನಾವೊಂಥರ 18 ಇಯರ್ಸ್ ಆಗಿಬಿಟ್ಟಿದ್ದೀವಿ ಇಲ್ಲಿ ಬಂದುಬಿಟ್ಟು. ನಮ್ಮ ಏಜೇ ಮರ್ತಂಗಾಗಿದೆ. ಐ ಲೈಕ್ ಸಾನಿಯಾ ಟ್ರಾವೆಲ್ಸ್, ಐ ಲವ್ ಸಾನಿಯಾ ಟ್ರಾವೆಲ್ಸ್. ಎಸ್ಪೆಷಲಿ ಸಾದಿಕ್ ಸರ್ ಸೂಪರ್. ನಿಮ್ಮ ಒಂದು ಗೈಡ್ಲೈನ್ಸ್ ಹಾಗೆಯೇ ನಿಮ್ಮ ಒಂದು ನಮ್ಮ ಜೊತೆಗೆ ತೊಡಗಿಸ್ಕೊಂಡಿರೋದು ಎಲ್ಲ ಸೂಪರ್ ಆಗಿತ್ತು. ಸೂಪರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ನನ್ನ ಹೆಸರು ಮಂಜುಳಾ ಅಂತ. ನಾವು ಇದೇ ಮೊದಲನೇ ಸಲ ಸಾನಿಯಾ ಟ್ರಾವೆಲ್ಸ್ ಅಂತ ಬಂದಿರೋದು. ಇದುವರೆಗೂ ನಾವು ಬೇರೆ ಟ್ರಾವೆಲ್ಸಲ್ಲೆಲ್ಲ ಹೋಗಿದ್ದೀವಿ. ಅದು ಚೆನ್ನಾಗಿತ್ತು, ಆದರೆ ಇದು ತುಂಬ ಚೆನ್ನಾಗಿತ್ತು. ನಾವಿಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಲಾಸ್ಟ್ ಮೂಮೆಂಟಲ್ಲಿ ನಮಗೆ ಇದು ಸೀಟ್ ಸಿಕ್ಕಿತ್ತು. ನಿಮ್ಮ ಮೂಲಕ ನಾವು ಪುರಿ ಜಗನ್ನಾಥ ದೇವಾಲಯವನ್ನು ನೋಡುವಂತಹ ಅದೃಷ್ಟ ನಮಗೆ ಸಿಕ್ತು. ನಾವು ಅಂದ್ಕೊಂಡೇ ಇರಲಿಲ್ಲ ದೇವರ ದರ್ಶನ ಮಾಡ್ತೀವಿ ಅಂತ. ಆದರೆ ನಮಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು. ಮತ್ತು ಬೀಚಲ್ಲಂತೂ ತುಂಬ ಎಂಜಾಯ್ ಮಾಡಿದ್ವಿ ನಾವು, ಸ್ನೇಹಿತರೆಲ್ಲ ಸೇರಿಕೊಂಡು. ತುಂಬ ಚೆನ್ನಾಗಿತ್ತು. ಸರ್ ತುಂಬ ಚೆನ್ನಾಗಿ ಕೇರ್ಫುಲ್ಲಾಗಿ ಪ್ರಯಾಣಿಕರನ್ನ ಸ್ವಂತ ಫ್ಯಾಮಿಲಿ ಒಂಥರ ಟ್ರೀಟ್ ಮಾಡ್ತಾ ಇದ್ದಾರೆ. ಅದೇ ಥರ ಮುಂದುವರಿಸ್ಕೊಂಡು ಇನ್ನೂ ಹೆಚ್ಚು ಟ್ರಾವೆಲ್ಸಲ್ಲಿ ಪ್ರಯಾಣಿಕರನ್ನು ಕರ್ಕೊಂಡೋಗಿ ಅವ್ರಿಗೆ ಬೇಕಾದಂತಹ ಪ್ಲೇಸ್ಗಳೆಲ್ಲ ತೋರಿಸಿ ಇನ್ನೂ ಮುಂದುವರಿಲಿ. ಮತ್ತು ನಮ್ಮಂಥವ್ರಿಗೆ ಬೇಕಾದಷ್ಟು ಪ್ಲೇಸಸನ್ನು ತೋರಿಸ್ಲಿ ಅಂತ ಹಾರೈಸ್ತಾ ನನ್ನ ಸಂತೋಷವನ್ನು ಇವತ್ತು ಹಂಚ್ಕೊಳ್ಳೋಕ್ಕೆ ಮಾಡ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತೀನಿ. ನಿಮಗೆ ಥ್ಯಾಂಕ್ಸ್, ತುಂಬ ಧನ್ಯವಾದ. ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ಸೂಪರ್ ಇತ್ತು ಸರ್. ಹಾಯ್, ನನ್ನ ಹೆಸರು ನಯನ. ಇದು ನನ್ನ ಫಸ್ಟ್ ಟ್ರಿಪ್ ಸಾನಿಯಾ ಟ್ರಾವೆಲ್ಸ್ ಜೊತೆ. ಸಾದಿಕ್ ಸರ್ ಸೂಪರ್, ಒಳ್ಳೆ ಹಾಸ್ಪಿಟಾಲಿಟಿ ಕೊಟ್ಟರು, ಒಳ್ಳೆ ಟ್ರಾವೆಲ್, ಆರಾಮಾಗಿ ಕರ್ಕೊಂಡೋದ್ರು, ಕರ್ಕೊಂಬಂದರು. ಪೂರಿ ಜಗನ್ನಾಥ ದರ್ಶನ ಮಾತ್ರ ಸೂಪರಾಗಿ ಮಾಡಿಸಿದ್ರು. ವಿ ಆರ್ ಸೋ ಹ್ಯಾಪಿ. ಗುಡ್, ಥ್ಯಾಂಕ್ ಯು ಸರ್. ಓಕೆ, ನಿನ್ನ ಅನುಭವ ಹೇಗಿತ್ತು? ಹಾಯ್, ನನ್ನ ಹೆಸರು ನಿಧಿ. ಆ್ಯಕ್ಚುಲಿ ಎಲ್ಲ ಚೆನ್ನಾಗಿತ್ತು. ಐ ಆಮ್ ವೇಟಿಂಗ್ ಫಾರ್ ದ ಸೆಕೆಂಡ್ ಚಾನ್ಸ್. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ಮಮ್ಮಿ ಪಾಪ ಯಾವಾಗಲೂ ನಿಮ್ಮ ಹಾಲಿಡೇಸಲ್ಲೇ ಬರ್ತಿದ್ರು. ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್. ಆಲ್ವೇಸ್ ವಾಂಟೆಡ್ ಟು ಸಿ ಪೂರಿ ಜಗನ್ನಾಥ್. ಎರಡು ಸತಿ ದರ್ಶನಕ್ಕೆ ಬೇರೆ ಅರೇಂಜ್ ಮಾಡಿಕೊಟ್ರಿ. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಎಲ್ಲ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಒನ್ ಮೋರ್ ಹಾಲಿಡೇ ವಿತ್ ಯು. ಥ್ಯಾಂಕ್ ಯು ಮ್ಯಾಮ್. ನಾವು ಈಗ ಪೂರಿ ಜಗನ್ನಾಥ ಟ್ರಿಪ್ ಬಂದಿದ್ವಿ. ಚೆನ್ನಾಗಿತ್ತು, ಎಲ್ಲರೂ ಅನುಕೂಲವಾಗಿ ಚೆನ್ನಾಗಿ ಮಾಡಿಕೊಟ್ಟು ನೋಡಿಕೊಂಡು. ನಾವಿದು 3ನೇದು ಟ್ರಿಪ್ ಬಂದಿದ್ದು. ಎಲ್ಲರೂ ಮಕ್ಕಳು ಯಾವ ಟ್ರಾವೆಲ್ ಬೇಡ ಅಂತೇಳಿ ಅಲ್ಲೇ ಹೋಗ್ತಾರೆ. ಓಕೆ,
ಥ್ಯಾಂಕ್ ಯು ಮೇಡಮ್. ಕೊಡಿ ಸರ್, ಹಂಗೆ ಮಾತಾಡಲಿ. ಸರ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಕೇಳೋಣ ಅಂತ. ಸರ್ ಬಂದು ನಮಗೇನು ಹೊಸಬ್ರಲ್ಲ, ಸರ್ ಆಲ್ರೆಡಿ ನನ್ನ ಜೊತೆ ಸುಮಾರು ಟ್ರಿಪ್ಪಲ್ಲಿ ಬಂದಿದ್ದಾರೆ. ಎಸ್ ಸರ್. ಸರ್ ನಮಸ್ತೆ. ನಾನು ಮಧುಸೂದನ್ ಅಂತ. ಹಾಂ ಸರ್. ನಾನು ಈ ಸರಿ ಸಾನ್ಯಾ ಜೊತೆ 3ನೇ ಟೈಮ್ ಬಂದಿರೋದು. ನಾನು ಪ್ರತಿ ಸಾರಿ ಆಗಲಿ ಪ್ರತಿಯೊಬ್ಬರು ಹುಡುಗಿರ ಮೇಲೆ ಇಂಟ್ರೆಸ್ಟ್ ಆಗಿ ತೋರಿಸ್ತಾರೆ. ಯಾರೇ ಒಂದು ಇದಾಗಿರಲ್ಲ, ಕೊರತೆ ಇಲ್ಲ. ಖಂಡಿತ ಎನ್ಕರೇಜ್ ದಯವಿಟ್ಟು ಇನ್ನಿಷ್ಟು ಯಾರಾದರೂ ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. ಹೇಳಿ ಸರ್, ನಿಮ್ಮ ಅನುಭವ ಹೇಗಿತ್ತು? ಸರ್, ನಾವು ಇದು January 3rd ಇಂದ January 5th ತನಕ ಇದು ಪೂರಿ ಜಗನ್ನಾಥ ಮತ್ತು ಭುವನೇಶ್ವರದ ಪ್ಯಾಕೇಜಲ್ಲಿ ಬಂದಿದ್ದು ಸಾನ್ಯಾ ಹಾಲಿಡೇಸ್ ಮೂಲಕ. ಸೊ ನಮ್ಮ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತಂದರೆ, ಫಸ್ಟ್ ಆಫ್ ಆಲ್ವೇಸ್ ನಿಮ್ಮ ಜೊತೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ ಸರ್. ಸೊ ನಮ್ಮದು ಆಲ್ಮೋಸ್ಟ್ 10-11 ವರ್ಷದಿಂದ ವಿ ನೋ ಈಚ್ ಅದರ್. ಸೊ ಅವಾಗಿಂದ ನಮ್ಮದು ಎಕ್ಸ್ಪೀರಿಯೆನ್ಸ್ ಇದೆ. ನಿಮ್ಮ ಜೊತೆ ಬರೋದು, ನಿಮ್ಮ ಪ್ಯಾಕೇಜಸಲ್ಲಿ ಇನ್ಕ್ಲೂಡ್ ಆಗೋದು, ಹೋಗೋದು, ಬರೋದು. ಸೊ ಹಾಗಾಗಿ ಈ ಸಲ ಫಸ್ಟ್ ಟೈಮ್ ಪೂರಿ ಬಂದಿದ್ದು ಪ್ಯಾಕೇಜ್. ಸೊ ಈ ಸಲ ನಮ್ಮ ದರ್ಶನ ತುಂಬಾ ಚೆನ್ನಾಗಾಯಿತು ಜಗನ್ನಾಥದ ಭಗವಾನದ್ದು. ಅದಾದಮೇಲೆ ನಮ್ಮದು ಭುವನೇಶ್ವರಲ್ಲಿ ನಾವು ಕೆಲವು ಟೆಂಪಲ್ಸ್ನ ನೋಡಿದ್ವಿ. ಲಿಂಗರಾಜ್ ಟೆಂಪಲ್ ಆಗಲಿ, ಮುಕ್ತೇಶ್ವರ ಟೆಂಪಲ್ ಆಗಲಿ. ಸೊ ಮುಂಚೆ ನಾವು ಇವತ್ತು ನೋಡಿರಲಿಲ್ಲ. ಸೊ ಅದು ಒಂದು ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್. ನಮ್ಮ ಹೋಟೆಲ್ ಕೂಡ ಚೆನ್ನಾಗಿತ್ತು, ಲಕ್ಕಿ ಇಂಡಿಯಾ. ಅವರು ಸ್ವಲ್ಪ ಡೆವಲಪ್ ಆಗ್ಬೋದು ಇನ್ ಟರ್ಮ್ಸ್ ಆಫ್ ಮೇ ಬಿ ದ ರೂಮ್ ಸ್ವಲ್ಪ ಇಂಪ್ರೂವ್ ಆಗ್ಬೋದು. ಬಟ್ ಅದರ್ವೈಸ್ ಪೂರಿ ಅಂಥ ಜಾಗದಲ್ಲಿ ಆ ಹೋಟೆಲ್ ಒಳ್ಳೆಯದೇ ನನ್ನ ಪ್ರಕಾರ. ಊಟ ಆಬ್ವಿಯಸ್ಲಿ ನಮಗೆ ಸೌತ್ ಇಂಡಿಯನ್ ಸ್ಟೈಲ್ ಅಷ್ಟು ಮೋಸ್ಟ್ಲಿ ಒಬ್ಬೊಬ್ಬರಿಗೆ ಇಷ್ಟ ಆಗದೆ ಇರ್ಬೋದು. ಆದರೆ ಆಲ್ಮೋಸ್ಟ್ ಮನೆ ಊಟ ಥರನೇ ಇತ್ತು. ಸೊ ಪ್ಯೂರ್ ವೆಜ್ಜು, ನೋ ಆನಿಯನ್ನು, ಗಾರ್ಲಿಕ್ ಥರನೇ ಇತ್ತು ಆಲ್ಮೋಸ್ಟ್ ಎಲ್ಲ ಮೀಲ್ಸು. ಸೊ ಓವರ್ ಆಲ್ ಒಳ್ಳೆ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಆ್ಯಸ್ ಆಲ್ವೇಸ್ ಕೀಪ್ ಟ್ರಾವೆಲಿಂಗ್ ವಿತ್ ಸಾನ್ಯಾ ಹಾಲಿಡೇಸ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಾನ್ಯಾ ಹಾಲಿಡೇಸ್ ಅವ್ರ ಜೊತೆ ಇದು ನನ್ನ 3rd ಟ್ರಿಪ್ಪು. ಲಾಸ್ಟ್ ಟೈಮ್ ದುಬೈ ಅಕ್ಟೋಬರಲ್ಲಿ ಹೋಗಿದ್ದು, ಈಗ ಜಾನ್. ಸೊ ಫಸ್ಟ್ ಟೈಮ್ ನಾನು ನಾರ್ತ್ ಸೈಡ್ ಟ್ರಾವೆಲ್ ಮಾಡ್ತಿರೋದು. ಯಾವಾಗಲೂ ಸೌತ್ ಚೆನ್ನೈ ಅಥವಾ ಕೇರಳ ಈ ಥರ ಟ್ರಾವೆಲ್ ಮಾಡಿದ್ದೆ. ಜಗನ್ನಾಥ ಟೆಂಪಲ್ ಎಕ್ಸ್ಪೀರಿಯನ್ಸ್ ತುಂಬ ದರ್ಶನ ಚೆನ್ನಾಗಾಯಿತು. ಇರೋ ಈ ಪ್ಲೇಸ್ ಸ್ವಲ್ಪ ಇರೋದ್ರಲ್ಲಿ ನಮ್ಮನ್ನ ಒಳ್ಳೆ ಹೋಟೆಲ್ಗೆ ಕರ್ಕೊಂಡೋಗಿ ಲಕ್ಕಿ ಇಂಡಿಯಾ ಚೆನ್ನಾಗಿತ್ತು. ಫುಡ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಐ ಆಮ್ ವೆರಿ ಹ್ಯಾಪಿ. ಸೊ ಹೀಗೆ ಮುಂದೇನು ಸಾನ್ಯಾ ಹಾಲಿಡೇಸ್ ಅವ್ರ ಜೊತೆ ನಾವು ಟ್ರಾವೆಲ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್.